ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಮಕ್ಕಳ, ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತೆ, ಬ್ಲೂ ಪ್ರಿಂಟ್ ಅನೌನ್ಸ್ ಆಗಿದೆ. ಸೊ ಅದರದ್ದು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅನಾಲಿಸಿಸ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಮಕ್ಕಳ. ಸೊ ಏನಿಲ್ಲ, ಲಾಸ್ಟ್ ಇಯರ್ ಏನಿತ್ತು ಮಕ್ಕಳ, ಒಂದು ನಿಮ್ಮ ಬ್ಲೂ ಪ್ರಿಂಟ್ ಅದೇ ರೀತಿ ಇದೆ. ಸೊ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಖಂಡಿತ ಫಸ್ಟ್ ಆಫ್ ಆಲ್ ನಾನು ಯಾವತ್ತೂ ಹೇಳೋದೇನು ಅಂತಂದರೆ, ಒನ್ಸ್ ಇಫ್ ಯು ಆರ್ ಗೆಟಿಂಗ್ ಅ ಪಾಸಿಂಗ್ ಮಾರ್ಕ್ಸ್ ಅಲ್ಲ ಮಕ್ಕಳ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸಿಂದ ಮಕ್ಕಳ ನೆಕ್ಸ್ಟ್ ಒಂದು ಒಂದು 30 ಫಸ್ಟ್ ಮಾರ್ಕ್ಸ್ ತೊಗೊಳ್ಳೋದು ಹೀಗೆ ಅಂದರೆ 6 ಮಾರ್ಕ್ಸ್ 4 ಮಾರ್ಕ್ಸ್ ಆ್ಯಂಡ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. 30 ಮಾರ್ಕ್ಸ್ ಬಂದುಬಿಡುತ್ತೆ ಅಲ್ಲಿಗೆ. ಅದಾದಮೇಲೆ ದೆನ್ ಕಮ್ ಟು 50 ಮಾರ್ಕ್ಸ್, ಅಂದರೆ 50 ಮಾರ್ಕ್ಸ್ ತಗೊಳ್ಳೋ ರೇಂಜ್ಗೆ ಮಕ್ಕಳ ಯಾವ್ಯಾವ ಕ್ವಶನ್ಸ್ಗಳನ್ನ ಕವರ್ ಮಾಡಬೇಕು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ದೆನ್ 70 ಮಾರ್ಕ್ಸ್ ತೊಗೊಳ್ಳೋದು ಹೇಗೆ ಅಂತ ನೋಡಬೇಕು. ಆ್ಯಂಡ್ ದೆನ್ ಫೈನಲಿ ಮಕ್ಕಳ 80 ಮಾರ್ಕ್ಸ್. ಈ ರೀತಿ ಸ್ಟೇಜ್ ಬೈ ಸ್ಟೇಜ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಸೊ ನಾನು ಹೇಳೋದು ಇಷ್ಟೇ ಮಕ್ಕಳ, ಈ ಬ್ಲೂ ಪ್ರಿಂಟ್ನ ರೆಫರ್ ಮಾಡಿ ನೀಟಾಗಿ. ಸೊ ಈ ಬ್ಲೂ ಪ್ರಿಂಟ್ ನಿಮಗೆ ನಮ್ಮ ಏನು ವಾಟ್ಸಪ್ ಚಾನಲ್ ಇದೆ ಮಕ್ಕಳ, ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಕೂಡ ಹೋಗಿ ನೋಡ್ಬೋದು, ಸಿಗುತ್ತೆ. ಸೊ ಇದರಲ್ಲಿ ಯಾವ್ಯಾವ ಕ್ವಶನ್ಸ್ಗಳಿದೆ ಅದೇ ರೀತಿ ಮಕ್ಕಳ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ಗೂ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಫಸ್ಟ್ ಕಂಪ್ಲೀಟ್ ದೀಸ್ ಕ್ವಶನ್ಸ್. ಈ 5 ಮಾರ್ಕ್ಸ್ ಇಂಪಾರ್ಟೆಂಟ್, 6 ಮಾರ್ಕ್ಸ್ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮುಗಿಸ್ಕೊಳ್ಳಿ. ಆ್ಯಂಡ್ ಯಾವುದೆಲ್ಲ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಬರುತ್ತೆ ಅದನ್ನು ಕೂಡ ಮುಗಿಸ್ಕೊಂಬಿಡಿ. ಸೊ ಮೇನ್ ಎಕ್ಸಾಮ್ಸ್ಗೆ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಮೇನ್ ಎಕ್ಸಾಮ್ಸ್ ತನಕ ಮಕ್ಕಳ FA2 ಎಕ್ಸಾಮ್ ಏನು ಬರುತ್ತೆ ಅಲ್ಲಿ ತನಕ ಒಂದು 50-60 ಮಾರ್ಕ್ಸ್ ಕವರ್ ಮಾಡ್ಕೊಂಡ್ಬಿಟ್ರೆ ದೆನ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ MCQs. ಆ್ಯಂಡ್ ನೋಡಿ ಮಕ್ಕಳ, ಇದರಲ್ಲಿ 3 ಕ್ವಶನ್ಸ್ ಬರ್ತಾ ಇದೆ ಇದರಲ್ಲಿ MCQs. ಎಲ್ಲಿ ಯಾವ ಜಾಗದಲ್ಲಿ 3 ಮಾರ್ಕ್ಸ್ ಬರ್ತಿದೆ ನೋಡಿ. 3 ಕ್ವಶನ್ಸ್ ಹಿಯರ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ, 3 ಕ್ವಶನ್ಸ್ ಹಿಯರ್ ಆ್ಯಂಡ್ ಹಿಯರ್ 3 ಕ್ವಶನ್ಸ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಆ್ಯಂಡ್ 3 ಕ್ವಶನ್ಸ್ ಇನ್ ವೆಕ್ಟರ್ ಅಲ್ಜಿಬ್ರಾ ಆ್ಯಂಡ್ 3 ಕ್ವಶನ್ಸ್ ಇನ್ ಪ್ರೊಬಬಿಲಿಟಿ. ಇಲ್ಲೇನು ಮಕ್ಕಳ ಹಾಕಿದ್ದೀನಿ ಇದು. ಆ್ಯಂಡ್ ಆಲ್ಸೋ ಇಂಟಿಗ್ರಲ್ಸ್ 2 ಕ್ವಶನ್ಸ್. ಸೊ ವಾಟ್ ಯು ಮೀನ್ ಬೈ ದಿಸ್? ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ, ಈ ಕ್ವಶನ್ಸ್ಗಳಿಂದಲೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಬರುತ್ತೆ. ಎಸ್, ಯು ಆರ್ ಇಟ್ ರೈಟ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೋದು ಮಕ್ಕಳ ಈ ಚಾಪ್ಟರ್ಸ್ಗಳಿಂದ 1, 2, 3, 4, 5. ಸೊ ಯಾಕಂದರೆ ಇದರಲ್ಲಿ 2 ಕ್ವಶನ್ಸ್ MCQs ಕೇಳಿದ್ರೆ ಇನ್ನು 1 ಕ್ವಶನ್ ಬಂದು ನಿಮ್ಮ ಯಾವುದರಲ್ಲಿ ಬರುತ್ತೆ ಮಕ್ಕಳ, ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಲಾಸ್ಟ್ ಇಯರ್ ಹೇಗಿತ್ತು ಅದೇ ರೀತಿ ದೇ ವಿಲ್ ಬಿ ಗಿವಿಂಗ್ ಯು 9 ಕ್ವಶನ್ಸ್. ಔಟ್ ಆಫ್ ದಟ್ ಯು ನೀಡ್ ಟು ರೈಟ್ 6 ಕ್ವಶನ್ಸ್. ಸೇಮ್ ಲಾಸ್ಟ್ ಇಯರ್ ಏನು ಕ್ವಶನ್ ಪೇಪರ್ ಇತ್ತು ಮಕ್ಕಳ, ಅದನ್ನು ರಿಫರ್ ಮಾಡಿದ್ರೆ ಸಾಕು. ಅದಲ್ಲೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಕ್ವಶನ್ಸ್ಗಳು ಮಕ್ಕಳ ಇಲ್ಲೂ ಕೂಡ ಬರುತ್ತೆ. ಓಕೆನಾ? ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ 6 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್. ಸೊ 6 ಮಾರ್ಕ್ಸ್ ಆಸ್ ಯು ಆಲ್ ನೋ. ಸೊ 6 ಮಾರ್ಕ್ಸ್ ಬಂದು ಮಕ್ಕಳ LPP ಅಲ್ಲಿ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಆ್ಯಂಡ್ ಇಂಟಿಗ್ರಲ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ದಟ್ ಈಸ್ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಪ್ರಾಪರ್ಟೀಸ್ ಏನು ಬರುತ್ತೆ ಮಕ್ಕಳ ಅದರಲ್ಲಿ ಬರುತ್ತೆ. ಆ್ಯಂಡ್ LPP ದೆರ್ ಆರ್ ಸಮ್ 9 ಕ್ವಶನ್ಸ್ ಬೌಂಡೆಡ್ ಪ್ರಾಬ್ಲಮ್ಸ್. ಜಸ್ಟ್ ಬೌಂಡೆಡ್ ಪ್ರಾಬ್ಲಮ್ಸ್ ಓದ್ಕೊಳ್ಳಿ ಸಾಕು. 9 ಕ್ವಶನ್ಸ್ ಅದು ಓದ್ಕೊಂಡ್ರೆ ಸಾಕು. ಆ್ಯಂಡ್ ಕಮಿಂಗ್ ಟು ದಿಸ್ 4 ಮಾರ್ಕ್ಸ್ ಕ್ವಶನ್ಸ್ ಆಸ್ ಯು ಆಲ್ ನೋ, ಡಿಟರ್ಮಿನೆಂಟ್ಸ್ ಮತ್ತು ಕಂಟಿನ್ಯೂಟಿ. ಸೊ ಆಲ್ರೆಡಿ ಅದನ್ನು ನೀವು FA1ಗೆ ಓದ್ಕೊಂಡಿರ್ತೀರಿ ಮಕ್ಕಳ. ಮಿಡ್ ಟರ್ಮ್ ಎಕ್ಸಾಮ್ಗಳು ಕೂಡ ಪರ್ಫೆಕ್ಟಾಗಿ ಓದ್ಕೊಂಬಿಡಿ. ನಾನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ನೋಡಿ ಆಲ್ರೆಡಿ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ಸೊ ಅದೆಲ್ಲ ಕೂಡ ಇದ್ರ ಮೇಲೆ ಬೇಸಿಸ್ ಆಗಿದೆ ಮಕ್ಕಳ. ಆರಾಮ್ಸೆ ಸ್ಕೋರ್ ಮಾಡ್ಬೋದು, ಸ್ವಲ್ಪ ಮನ್ಸು ಪಟ್ಟು ಓದಬೇಕಷ್ಟೇ. ಸೊ MCQs ಕಡೆ ಗಮನ ಕೊಡಿ ಮಕ್ಕಳ. MCQs ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ನೋಡ್ತಾ ಇದ್ದೀನಿ ತುಂಬ ಜನ ಮಕ್ಕಳು FA1ಅಲ್ಲಿ 38, 37 ಹಂಗೆಲ್ಲ ತೊಗೊಳ್ತಾ ಇದ್ದಾರೆ. ಎಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ ಅಂದರೆ MCQsಲ್ಲಿ ಹೋಗ್ತಾ ಇದೆ. ಸೊ MCQs ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಗಮನ ಕೊಡಬೇಕು ಅದಕ್ಕೆ, ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ಔಟ್. ಓಕೆನಾ? ಸೊ ಹಾಗಾದರೆ ಮಕ್ಕಳ, ನಿಮ್ಗೇನಾದರೂ MCQs ಮಿಡ್ ಟರ್ಮ್ ಎಕ್ಸಾಮ್ಸಿಗೆ ಬೇಕು ಅಂತ ಅನ್ಸಿದ್ರೆ ಸೊ ಕಮೆಂಟ್ ಹಾಕಿ ಮಕ್ಕಳ. ಎಸ್ ಸರ್, ವಿ ವಾಂಟ್ MCQs ಫಾರ್ ಮಿಡ್ ಟರ್ಮ್ ಎಕ್ಸಾಮ್, ಈ ರೀತಿ ಕಮೆಂಟ್ ಹಾಕಿ. ಸೊ ಖಂಡಿತ ಮಕ್ಕಳ ಆ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು. ಓಕೆನಾ? ಸೊ ಸಿಗೋಣ ಮಕ್ಕಳ ಹಾಗಾದರೆ ನಿಮ್ಮ MCQs ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್, ಬಾಯ್.